ನೆಕ್ಸ್ಟ್ MB ಪಾಟೀಲ್ರು ನೋಡಿ, ಈ ಹಿಂದೆ 3 DCMಗಳನ್ನ ಮಾಡಿದ್ರು. ಬೊಮ್ಮಾಯಿ ಅವರ ಸರ್ಕಾರ ಬಂದಂಥ ಸಂದರ್ಭದಲ್ಲಿ 3 DCMಗಳನ್ನ ಮಾಡಿದ್ರು. ಒಬ್ಬ ಅಶ್ವಥ್ ನಾರಾಯಣ್ ಒಕ್ಕಲಿಗ ಸಮುದಾಯ, ಗೋವಿಂದ ಕಾರಜೋಳ ದಲಿತ ಸಮುದಾಯ ಮತ್ತು ಸವದಿ ಅವ್ರನ್ನ ಮಾಡಿದ್ರು ಲಿಂಗಾಯತ ಕಮ್ಯುನಿಟಿಯಿಂದ. ಅವರು ಎಷ್ಟು ಮಟ್ಟಿಗೆ ಡಿಫ್ರೆನ್ಸ್ ಮಾಡಿದ್ರು, ಅವರು ಎಷ್ಟರ ಮಟ್ಟಿಗೆ ಆ ಕಮ್ಯುನಿಟಿಗಳ ಲೀಡರ್ ಆಗಿ ಎಮರ್ಜ್ ಆದ್ರು, ಎಷ್ಟರ ಮಟ್ಟಿಗೆ ಅವರು 2023ರ ಚುನಾವಣೆಯಲ್ಲಿ ಓಟ್ಗಳನ್ನು ಗ್ರ್ಯಾಬ್ ಮಾಡಿದ್ರು ಅಂತ ಕೇಳಿದ್ರೆ ಅದು ಅಂಥ ದೊಡ್ಡ ಇಂಪ್ಯಾಕ್ಟ್ ಆಗಲಿಲ್ಲ. ಬಟ್ ಇದು ಕಮ್ಯುನಿಟಿಗಳನ್ನು ಸೆಳೆಯೋದಕ್ಕಲ್ಲ, ಒಂದು ಜಸ್ಟಿಫಿಕೇಶನ್, ಸಾಮಾಜಿಕ ನ್ಯಾಯ ಅಷ್ಟೇ. ಕಾಂಗ್ರೆಸ್ ಅಂದರೆ ಸಾಮಾಜಿಕ ನ್ಯಾಯ. ಸೊ ಸಾಮಾಜಿಕ ನ್ಯಾಯಕ್ಕಾಗಿ MB ಪಾಟೀಲ್ ಅವರು ಲಿಂಗಾಯತ ಸಮುದಾಯದ ಒಬ್ಬ ನಾಯಕ. ಅದರ್ವೈಸ್ ಆಲ್ಸೋ ಅವರು ಕೊಟ್ಟಂತಹ ಖಾತೆಗಳನ್ನು ತುಂಬ ಸಮರ್ಥವಾಗಿ ನಿಭಾಯಿಸ್ತಾರೆ. ಅವರಿಗೆ ಆ ಕ್ವಾಲಿಟಿ ಇದೆ ಮತ್ತು ಅವರು ಕೂಡ ಮುಂದಿನ ದಿನಗಳಲ್ಲಿ ಒಬ್ಬ ಮುಖ್ಯಮಂತ್ರಿ ಆಗುವಷ್ಟು ಒಂದು ನಾಯಕತ್ವ ಗುಣ ಇರುವಂಥವರು. ಆದರೆ ಈ ಬಾರಿ ಅವರನ್ನು ಉಪಮುಖ್ಯಮಂತ್ರಿ ಮಾಡ್ಬೋದು ಒಂದು ವೇಳೆ ಮುಖ್ಯಮಂತ್ರಿಯಾಗಿ DK ಶಿವಕುಮಾರ್ ಅವರು ಬಂದರೆ.